ನಿಮ್ಮ ಮೊದಲ ಪ್ರಶ್ನೆ, ನೀರಿನ ರಾಸಾಯನಿಕ ಅಣುಸೂತ್ರ ಯಾವುದು? ನಿಮ್ಮ ಆಯ್ಕೆಗಳು ಎ O2, ಬಿ CO2, ಸಿ H2O, ಡಿ N2. ಸರಿಯಾದ ಉತ್ತರ ಸಿ H2O. ನಿಮ್ಮ ಮುಂದಿನ ಪ್ರಶ್ನೆ, ಸೌರವ್ಯೂಹದಲ್ಲಿ ಕೆಂಪು ಗ್ರಹ ಎಂದು ಕರೆಯಲ್ಪಡುವ ಗ್ರಹ ಯಾವುದು? ನಿಮ್ಮ ಆಯ್ಕೆಗಳು ಎ ಶುಕ್ರ, ಬಿ ಗುರು, ಸಿ ಮಂಗಳ, ಡಿ ಶನಿ. ಸರಿಯಾದ ಉತ್ತರ ಸಿ ಮಂಗಳ. ನಿಮ್ಮ ಮುಂದಿನ ಪ್ರಶ್ನೆ, ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ನಿಮ್ಮ ಆಯ್ಕೆಗಳು ಎ ಜೂಲ್, ಬಿ ವ್ಯಾಟ್, ಸಿ ನ್ಯೂಟನ್, ಡಿ ಪಾಸ್ಕಲ್. ಸರಿಯಾದ ಉತ್ತರ ಸಿ ನ್ಯೂಟನ್. ಮುಂದಿನ ಪ್ರಶ್ನೆ, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ನಿಮ್ಮ ಆಯ್ಕೆಗಳು ಎ ಆಮ್ಲಜನಕ, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ಆರ್ಗಾನ್, ಡಿ ಸಾರಜನಕ. ಸರಿಯಾದ ಉತ್ತರ ಡಿ ಸಾರಜನಕ. ಮುಂದಿನ ಪ್ರಶ್ನೆ, ಸಸ್ಯದ ಯಾವ ಭಾಗವು ದ್ಯುತಿಸಂಶ್ಲೇಷಣೆ ಕಾರ್ಯವನ್ನು ನಿರ್ವಹಿಸುತ್ತದೆ? ನಿಮ್ಮ ಆಯ್ಕೆಗಳು ಎ ಕಾಂಡ, ಬಿ ಬೇರು, ಸಿ ಹೂವು, ಡಿ ಎಲೆ. ಸರಿಯಾದ ಉತ್ತರ ಡಿ ಎಲೆ. ಮುಂದಿನ ಪ್ರಶ್ನೆ, ವಿಟಮಿನ್ ಸಿ ಕೊರತೆಯಿಂದ ಮಾನವನಲ್ಲಿ ಬರುವ ರೋಗ ಯಾವುದು? ನಿಮ್ಮ ಆಯ್ಕೆಗಳು ಎ ರಿಕೆಟ್ಸ್, ಬಿ ರಾತ್ರಿ ಕುರುಡುತನ, ಸಿ ಸ್ಕರ್ವಿ, ಡಿ ಅನಿಮಿಯಾ. ಸರಿಯಾದ ಉತ್ತರ ಸಿ ಸ್ಕರ್ವಿ. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಪ್ರಮುಖ ಕಾರ್ಯವೇನು? ನಿಮ್ಮ ಆಯ್ಕೆಗಳು ಎ ವಿದ್ಯುತ್ ಶಕ್ತಿಯನ್ನು ಹೆಚ್ಚಿಸುವುದು, ಬಿ ವೋಲ್ಟೇಜ್ ಅನ್ನು ನಿಯಂತ್ರಿಸುವುದು, ಸಿ ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವುದು, ಡಿ ಶಕ್ತಿಯನ್ನು ಸಂಗ್ರಹಿಸುವುದು. ಸರಿಯಾದ ಉತ್ತರ ಸಿ ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವುದು. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಏಕಮಾನ ಯಾವುದು? ನಿಮ್ಮ ಆಯ್ಕೆಗಳು ಎ ವೋಲ್ಟ್, ಬಿ ಓಮ್, ಸಿ ಆಂಪಿಯರ್, ಡಿ ಕೂಲಂಬ್. ಸರಿಯಾದ ಉತ್ತರ ಸಿ ಆಂಪಿಯರ್. ಮುಂದಿನ ಪ್ರಶ್ನೆ, ಶಬ್ದವು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ವೇಗವಾಗಿ ಪ್ರಯಾಣಿಸುತ್ತದೆ? ಎ ಅನಿಲ, ಬಿ ದ್ರವ, ಸಿ ನಿರ್ವಾತ, ಡಿ ಘನ. ಸರಿಯಾದ ಉತ್ತರ ಡಿ ಘನ. ಮುಂದಿನ ಪ್ರಶ್ನೆ, ಮಾನವನ ರಕ್ತದಲ್ಲಿ ಕಂಡುಬರುವ ಲೋಹಾಂಶ ಯಾವುದು? ಎ ಕ್ಯಾಲ್ಸಿಯಂ, ಬಿ ಪೊಟ್ಯಾಷಿಯಂ, ಸಿ ಕಬ್ಬಿಣ, ಡಿ ತಾಮ್ರ. ಸರಿಯಾದ ಉತ್ತರ ಸಿ ಕಬ್ಬಿಣ. ಮುಂದಿನ ಪ್ರಶ್ನೆ, ನಕ್ಷತ್ರಗಳು ಮಿನುಗಲು ಕಾರಣವಾಗುವ ವೈಜ್ಞಾನಿಕ ವಿಜ್ಞಾನವೆಂದು ಯಾವುದು? ಎ ಬೆಳಕಿನ ಪ್ರತಿಫಲನ, ಬಿ ಬೆಳಕಿನ ಚದುರುವಿಕೆ, ಸಿ ವಾಯುಮಂಡಲದ ವಕ್ರೀಭವನ, ಡಿ ಬೆಳಕಿನ ವಿವರ್ತನೆ. ಸರಿಯಾದ ಉತ್ತರ ಸಿ ವಾಯುಮಂಡಲದ ವಕ್ರೀಭವನ. ಮುಂದಿನ ಪ್ರಶ್ನೆ, ಸೂರ್ಯನ ಶಕ್ತಿಗೆ ಮೂಲ ಕಾರಣವಾದ ಕ್ರಿಯೆ ಯಾವುದು? ಎ ಪರಮಾಣು ವಿದಲನ, ಬಿ ರಾಸಾಯನಿಕ ಪ್ರತಿಕ್ರಿಯೆ, ಸಿ ಭೂಕಾಂತೀಯ ಶಕ್ತಿ, ಡಿ ಪರಮಾಣು ಸಮ್ಮಿಳನ. ಸರಿಯಾದ ಉತ್ತರ ಡಿ ಪರಮಾಣು ಸಮ್ಮಿಳನ. ಮುಂದಿನ ಪ್ರಶ್ನೆ, ವಾತಾವರಣದ ಒತ್ತಡವನ್ನು ಅಳೆಯಲು ಸಾಧನ ಯಾವುದು? ಎ ಥರ್ಮಾಮೀಟರ್, ಬಿ ಆಮೀಟರ್, ಸಿ ಬ್ಯಾರೋಮೀಟರ್, ಡಿ ಹೈಗ್ರೋಮೀಟರ್. ಸರಿಯಾದ ಉತ್ತರ ಸಿ
ಬ್ಯಾರೋಮೀಟರ್. ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ನಿಮ್ಮ ಆಯ್ಕೆಗಳು: ಎ ಯಕೃತ, ಬಿ ಮೆದುಳು, ಸಿ ಶ್ವಾಸಕೋಶಗಳು, ಡಿ ಚರ್ಮ. ಸರಿಯಾದ ಉತ್ತರ ಡಿ ಚರ್ಮ. ಮುಂದಿನ ಪ್ರಶ್ನೆ, ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಯಾರು? ಎ ಐಸಾಕ್ ನ್ಯೂಟನ್, ಬಿ ಗ್ಯಾಲಿಲಿಯೋ, ಸಿ ಆಲ್ಬರ್ಟ್ ಐನ್ಸ್ಟೈನ್, ಡಿ ಚಾರ್ಲ್ಸ್ ಡಾರ್ವಿನ್. ಸರಿಯಾದ ಉತ್ತರ ಸಿ ಆಲ್ಬರ್ಟ್ ಐನ್ಸ್ಟೈನ್. ಮುಂದಿನ ಪ್ರಶ್ನೆ, ಒಣಮಂಜುಗಡ್ಡೆ ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ ಘನ ನೀರು, ಬಿ ಘನ ಸಾರಜನಕ, ಸಿ ಘನ ಕಾರ್ಬನ್ ಡೈಆಕ್ಸೈಡ್, ಡಿ ಘನ ಮೀಥೇನ್. ಸರಿಯಾದ ಉತ್ತರ ಸಿ ಘನ ಕಾರ್ಬನ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ, ನಿಂಬೆಹಣ್ಣಿನಲ್ಲಿ ನೈಸರ್ಗಿಕವಾಗಿ ಇರುವ ಆಮ್ಲ ಯಾವುದು? ನಿಮ್ಮ ಆಯ್ಕೆಗಳು: ಎ ಟಾರ್ಟಾರಿಕ್ ಆಮ್ಲ, ಬಿ ಲ್ಯಾಕ್ಟಿಕ್ ಆಮ್ಲ, ಸಿ ಸಿಟ್ರಿಕ್ ಆಮ್ಲ, ಡಿ ಅಸಿಟಿಕ್ ಆಮ್ಲ. ಸರಿಯಾದ ಉತ್ತರ ಸಿ ಸಿಟ್ರಿಕ್ ಆಮ್ಲ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಮಾನವನ ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿ ಎಷ್ಟು? ನಿಮ್ಮ ಆಯ್ಕೆಗಳು: ಎ 60 ದಿನಗಳು, ಬಿ 90 ದಿನಗಳು, ಸಿ 120 ದಿನಗಳು, ಡಿ 150 ದಿನಗಳು. ಸರಿಯಾದ ಉತ್ತರ ಸಿ 120 ದಿನಗಳು. ಮುಂದಿನ ಪ್ರಶ್ನೆ, ಹಾಲನ್ನು ಮೊಸರಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ ಆಕ್ಸೀಕರಣ, ಬಿ ಬಟ್ಟಿ ಇಳಿಸುವಿಕೆ, ಸಿ ಪಾಶ್ಚರೀಕರಣ, ಡಿ ಹುದುಗುವಿಕೆ. ಸರಿಯಾದ ಉತ್ತರ ಡಿ ಹುದುಗುವಿಕೆ. ಮುಂದಿನ ಪ್ರಶ್ನೆ, ಕಾರಿನ ಹೆಡ್ಲೈಟ್ಗಳಲ್ಲಿ ಬೆಳಕನ್ನು ಕೇಂದ್ರೀಕರಿಸಲು ಬಳಸುವ ಕನ್ನಡಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಸಮತಲ ಕನ್ನಡಿ, ಬಿ ಪೀನ ಕನ್ನಡಿ, ಸಿ ನಿಮ್ನ ಕನ್ನಡಿ, ಡಿ ಸಿಲಿಂಡರಾಕಾರದ ಕನ್ನಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ.